25ರಲ್ಲಿ ನೋಡಿದ್ದೇವೆ. 26 ಹೀಗೆ ಇರುತ್ತಾ ಅಥವಾ ಒಂದಷ್ಟು ಹೆಚ್ಚಿನ ಒಳಿತನ್ನ ನಾವೇನಾದ್ರೂ ಇದರಲ್ಲಿ ನಿರೀಕ್ಷೆ ಮಾಡಬಹುದಾ ಅಂತ ಏನ್ ಹೇಳ್ತೀರಿ ಗುರುಗಳೇ? ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯ ಮುನಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಗುರುಪರಂಪರ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಗ್ಮಂ ವ್ಯಾಮೋ ಅಸ್ತಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧು ರಾಮಾನುಜಸ್ಯ ಶರಣೋ ಚರಣೋ ಪ್ರಪದ್ಯೆ. ಸಕಲ ವೀಕ್ಷಕರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನೋಡಿ, ಪ್ರತಿ ವರ್ಷವೂ ಸಹ ನಾವು ಏನಾದರೂ ಒಂದು ಒಳಿತಾಗತ್ತಾ, ನಮ್ಮ ಜೀವನದಲ್ಲಿ ಏನಾದರೂ ಉತ್ತಮವಾದಂಥ ದಿನಗಳು ಬರುತ್ತಾ ಅನ್ನುವಂತಹ ಚಿಂತನೆಯಲ್ಲಿ, ಆಸೆಯಲ್ಲಿ ನಾವೆಲ್ಲರೂ ಸಹ ಇರ್ತೇವೆ. ಯಾಕೆ ಅಂದರೆ ಮನುಷ್ಯನಿಗೆ ಒಂದಲ್ಲ ಒಂದು ಅವಘಡಗಳು, ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಲೇ ಇರುತ್ತೆ. ಇದರಿಂದ ಹೊರಗಡೆ ಬರಲಿಕ್ಕೆ ಈಗಾದರೂ ಅನುಕೂಲವಾಗುತ್ತಾ ಅನ್ನುವಂಥ ಚಿಂತನೆಯಲ್ಲಿದ್ದಾಗ ಈ ವರ್ಷ ನೋಡಿ 2026ನೇ ಇಸ್ವಿ ಅದು ಕ್ರೈಸ್ತ ವರ್ಷ ಅಂತ ನಾವು ತೆಗೆದುಕೊಂಡ್ರೂ ಸಹ ನಮಗೆ ಹಿಂದೂ ಸನಾತನ ನಮ್ಮ ಧರ್ಮದಲ್ಲಿ ನಾವೆಲ್ಲರೂ ತೆಗೆದುಕೊಳ್ಳುವಂಥದ್ದು ಸಂವತ್ಸರಗಳೇ ನಮಗೆ ಹೊಸ ವರ್ಷ. ಆದರೂ ಸಹ ಜನವರಿಯಿಂದ ನಾವು ತೆಗೆದುಕೊಂಡಾಗ ಕೆಲವು ಬದಲಾವಣೆಗಳಂತೂ ಖಂಡಿತವಾಗಿ ಆಗತ್ತೆ. ಈ ವರ್ಷದಲ್ಲಿರುವಂತಹ ಸಂವತ್ಸರದ ಹೆಸರೇ ಶ್ರೀ ಪರಾಭವ ಸಂವತ್ಸರ ಅಂತ. ಪರಾಭವ ಅಂತಂದರೆ ನಮಗೆ ಗೊತ್ತಾಗ್ಬಿಡುತ್ತೆ, ನಾವು ಪರಾಭವನಗೊಳ್ತಿದ್ದೇವೆ, ನಾವು ಸಕ್ಸಸ್ ಇಲ್ಲದೆ ಇರುವಂತಹ ಒಂದು ವರ್ಷ ಅನ್ನುವಂಥದ್ದನ್ನು ಸೂಚನೆಯನ್ನು ಕೊಡುತ್ತೆ. ಇದು ಯುಗಾದಿಯಿಂದ ಇದರ ಫಲವನ್ನು ನಾವು ನೋಡಬೇಕು ಅಂತ ಇದ್ದಾಗ ಈ ವರ್ಷದಲ್ಲಿ ಆದಷ್ಟು ಸಹ ಈ ವರ್ಷದ ಆರಂಭಗಳು ನಮಗೇನು ಹೇಳುತ್ತೆ ಅಂತ ಅಂದರೆ, ಈ ವರ್ಷದಲ್ಲಿ ತುಂಬ ರಾಜರುಗಳು ವೈರತ್ವಗಳನ್ನು ಇಟ್ಕೊಳ್ತಾರೆ. ರಾಜಕಾರಣಿಗಳು, ರಾಜ್ಯವನ್ನಾಳುವಂಥವರು ತುಂಬ ವೈರತ್ವಗಳು ಇರುತ್ತೆ. ಯಾವಾಗಲೂ ದ್ವೇಷದ ಮಾತುಗಳು ಮತ್ತು ಇಲ್ಲ ಸಲ್ಲದ ಅಪವಾದಗಳು, ಅಪನಿಂದನೆಗಳು, ಜೊತೆಯಲ್ಲಿಯೇ ಒಳೊಳಗಡೆ ಮಾಡುವಂಥ ಸಂಚುಗಳು ಇದು ಜಾಸ್ತಿ ಆಗುತ್ತೆ. ಇದು ರಾಜಕೀಯದಲ್ಲಿ ಬಹಳವಾದಂತಹ ವೈರತ್ವಗಳು ಉಂಟಾಗುತ್ತೆ ಎನ್ನುವಂತಹ ವಿಚಾರಗಳನ್ನು ಹೇಳುತ್ತೆ. ಈಗಾಗಲೇ ರಾಜಕೀಯದಲ್ಲಿ ಸಾಕಷ್ಟು ಹಗ್ಗ ಜಗ್ಗಾಟ ತಿಕ್ಕಾಟಗಳು ನಡೆದಿದೆ, ಇದಿನ್ನೂ ಜಾಸ್ತಿ ಆಗತ್ತೆ ಅಂತ ಆಗತ್ತೆ.